ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಚಳುವಳಿ ಪ್ರಾರಂಭವಾದಾಗಲಾಯಿತು. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ನೆತ್ತರು ಹರಿಸೆಯಾಯಿತು. ಆದರೂ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಟನೆ ಅಸ್ತಿತ್ವಕ್ಕೆ ಬಂದು ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನೇರವಾಗಿ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ಪಾಲ್ಗೊಂಡು ತಮ್ಮ ಹೋರಾಟದ ದಿಕ್ಕನ್ನೇ ಬದಲಿಸುವ ಹಂತದಲ್ಲಿ ಪ್ರಾರಂಭ ಮಾಡಿದರು ಸ್ವಾತಂತ್ರ್ಯ ಸಂಗ್ರಾಮ ಚಳುವಳಿಯನ್ನು. ಈ ಚಳುವಳಿಗೆ ಇವತ್ತಿಗೆ ಸರಿಯಾಗಿ 100 ವರ್ಷ ತುಂಬಿದೆ. ಹಾಗೆ RSS ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಪ್ರಾರಂಭವಾದಾಗ ಹಾಗೂ ಇಂದಿನವರೆಗೆ 100 ವರ್ಷಗಳ ಸಂಭ್ರಮವನ್ನು ಮೆರೆದಿದ್ದು, ಈ 100 ವರ್ಷಗಳ ಗಡಿ ಏನಿದೆಯಲ್ಲ, ಈ ಗಡಿ ಸಾಮಾನ್ಯ ಕಾರ್ಯಕರ್ತರಾಗಿ ದೇಶದ ಉಜ್ವಲವಾದಂತಹ ಸಮಸ್ಯೆಗಳಿದ್ವು. ಅನೇಕ ಉಜ್ವಲ ಸಮಸ್ಯೆಗಳು ಸ್ವತಂತ್ರ ಸಂಗ್ರಾಮದ ಒಂದು ಕಹಳೆ ಮೊಳಗಿ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಾದಂಥ ಅನೇಕ ಘಟನೆಗಳು, ಬದಲಾವಣೆಗಳು. ಹಾಗೆ ಈ RSS ಸಂಘಟನೆಗೆ ಕೇಂದ್ರ ಮಂತ್ರಿಗಳು ಇಂದಿರಾ ಗಾಂಧಿಯಿಂದ ಹಿಡಿದು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಇವರೆಲ್ಲರೂ ಇದನ್ನು RSS ಸಂಘಟನೆಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಭಾಳ ಪಣ ತೊಟ್ಟು ಅಷ್ಟೇ ಶತ್ರುತ್ವನ ಬೆಳೆಸ್ಕೊಂಡು ಬಂದರು. ಅವರೆಲ್ಲ ಏನು ಇದನ್ನು ಬ್ಯಾನ್ ಮಾಡಬೇಕು ಅನ್ನೋಂಥ ದೃಷ್ಟಿಕೋನ ಹೊಂದಿದ್ರು, ಅಷ್ಟೇ ಪ್ರಬಲವಾಗಿ ಇನ್ನಷ್ಟು ಬಲಿಷ್ಠವಾಗಿ ತಲೆ ಎತ್ತುತ್ತಾ ಬಂತು ನಮ್ಮ RSS ಸಂಘಟನೆ, ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಟನೆ ಇವತ್ತಿಗೂ ಪ್ರಬಲವಾಗಿ ನಿಂತಿದೆ. ಇದಕ್ಕೆ ಕಾರಣ ದೇಶದಲ್ಲಿನ ನಾನಾ ಸಮಸ್ಯೆಗಳು, ಸುನಾಮಿ ಆಗಿರ್ಬೋದು, ಹಾಗೆ ನೆರೆ ಸಂದರ್ಭದಲ್ಲಿ ನೆರೆ ಹಾವಳಿ, ಹಾಗೆ ಬಿರುಗಾಳಿ ಸಹಿತ ಮಳೆ ಆರ್ಭಟಕ್ಕೆ, ವರುಣನ ಆರ್ಭಟಕ್ಕೆ ಕೊಚ್ಚಿ ಹೋದ ಊರುಗಳು, ಹಾಗೆ ಅನೇಕ ಸಂತ್ರಸ್ತರ ಕುಟುಂಬಗಳು, ಇವರೆಲ್ಲರನ್ನ ಸಂತೈಸುವಂಥ ಹೊಣೆ, ಹಾಗೆ ಅವರಿಗೆ ಆಸರೆಯಾಗುವಂಥ ಹೊಣೆ. ಹಾಗೆ ಇಂಥ ಸಂದರ್ಭದಲ್ಲಿ ಸಮುದ್ರಕ್ಕೆ ಆ ಸೈನ್ಯದೊಂದಿಗೆ ಸೇರಿ ಸೈನಿಕರೊಟ್ಟಿಗೆ ಕೆಲಸ ಮಾಡಿದಂಥ ಶ್ಲಾಘನೆ ಕೂಡ RSSಗೆ ಸಲ್ಲಬೇಕು. ಅಷ್ಟು ಆ ಮಟ್ಟಕ್ಕೆ ನಮ್ಮ ದೇಶಕ್ಕೆ ಅದು ಒಂದು ವರವಾಗಿ ಬಂದಿರತಕ್ಕಂಥದ್ದು. ಇದಕ್ಕೆ ಇನ್ನೂ ಹೆಚ್ಚೇನು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೂ ಕೂಡ ಒಂದಷ್ಟು ಮೂಲ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಈಗಾಗಲೇ ಇದು ದೊಡ್ಡ ದೊಡ್ಡ ಸಮಸ್ಯೆಗಳು ನಾನು ಹೇಳಿರ್ತಕ್ಕಂಥದ್ದು. ಇದಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾವ್ರೆ, ದೇಶದ ಪರವಾಗಿ ಎಷ್ಟು ಚಿಂತನೆ ಮಾಡಿ ಎಲ್ಲ ರೀತಿಯಿಂದಲೂ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಹೋರಾಟದ ದಿಕ್ಕಿನಿಂದ ಹಿಡಿದು ಸಂತೈಸುವವರೆಗೂ ಕೂಡ ಅಕ್ಷರ ಕಲಿಕೆ, ಹಾಗೆ ಬಡವರನ್ನು ಮೇಲೆತ್ತಕ್ಕಂಥ, ನಿರಾಶ್ರಿತರನ್ನು ಕಾಪಾಡ್ತಕ್ಕಂಥ, ಹಾಗೆ ನೆರೆ ಸಂದರ್ಭದಲ್ಲಿ ಆ ನೆರೆ ಹಾವಳಿಯನ್ನು ಸಂತೈಸುವಂಥ ಸಂದರ್ಭದಲ್ಲಿ, ಹೀಗೆ ಸುನಾಮಿ ಸಂದರ್ಭದಲ್ಲಿ, ಹೀಗೆ ಕೊರೋನಾ ಸಂದರ್ಭದಲ್ಲಂತೂ ಪಾಪ ಹೇಳ್ತಿರೋದು ಅವರು ಮನೆಗಳಿಂದ ತಗೊಂಡು ಬಂದು ಜನಗಳಿಗೆ ಹಂಚಿದ್ದಾರೆ. ರೇಷನ್ಗಳಾಗಿರ್ಬೋದು, ಆಮೇಲೆ ತಿನ್ನೋದು ತಿಂಡಿಗಳಾಗಿರ್ಬೋದು, ಮಗದೊಂದು ಹಾಲುಗಳು, ಈ ಥರ ಅವರು ಮನೆ ಕೆಲಸ ಬಿಟ್ಟು ಜನಕ್ಕೋಸ್ಕರನೇ ಮೀಸಲಿರ್ತಕ್ಕಂಥ ಒಂದು ಯಾವುದಾದ್ರು ಸಂಘಟನೆ ನಮ್ಮ ದೇಶದಲ್ಲಿ ಐತೆ ಅಂತಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಮಾತ್ರ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ, ಗರ್ವ ಪಡ್ತೀನಿ. ಭಾರತದಲ್ಲಿ ತನ್ನ ಸೈದ್ಧಾಂತಿಕ ನಿಲುವುಗಳ ವ್ಯಾಪಕವಾಗಿ ಸದಾ ಸುದ್ದಿಯಲ್ಲಿರುವ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಸ್ಥಾಪನೆಯಾಗಿ 100 ವರ್ಷಗಳ ಪೂರೈಸಿರುವ ಸಂಭ್ರಮ ಎಲ್ಲ ವಿಷಯಗಳಿಗೂ ಇರುವಂತೆ ಈ ವಿಷಯದಲ್ಲಿಯೂ ಸಹ 2 ಮುಖಗಳಿರುತ್ತವೆ. RSSನ್ನು ಬೆಂಬಲಿಸುವವರು ಸಹ ಪೂರಕವಾಗಿ ಈ ಅಂಶಗಳನ್ನು ಕೇಳಿದ್ರೆ
ಸಂಘಟನೆಯನ್ನು ವಿರೋಧಿಸುವವರು ಅದರ ದುಷ್ಪರಿಣಾಮಗಳ ಬಗ್ಗೆ ವಿವರಿಸ್ತಾರೆ. ಈ ಹಿನ್ನೆಲೆಯಲ್ಲಿ RSS ಸಂಘಟನೆಯ ಬಗ್ಗೆ ಒಂದು ಸರಳ ವಿವರಣೆ. ಇಂದಿನ ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಜೀವನದಲ್ಲಿ ಅತಿ ಹೆಚ್ಚು ಪರ ವಿರೋಧಗಳ ನಡುವೆ ಚರ್ಚಿಸಲ್ಪಡುತ್ತಿರುವ ಹಾಗೂ ಚರ್ಚೆಗೊಳಪಡುತ್ತಿರುವ ಅಂಶ ಅಂದರೆ, ಹಾಗೆ ವಿಶ್ವದ ಅತಿ ಹೆಚ್ಚು ಸಂಘಟನೆಗಳನ್ನು, ಜನಸಂಖ್ಯೆಯನ್ನು, ಸದಸ್ಯರನ್ನು ಹೊಂದಿರುವ ಈ ಸಂಘಟನೆ ಭಾರತದ ಯುವ ಪೀಳಿಗೆ ಈ ಸಂಘಟನೆಯ ಬಗ್ಗೆ ಕುತೂಹಲ ಹೊಂದಿದೆ. ಅದಕ್ಕೆ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಒಂದು ತೀರ್ಮಾನಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಕಾರಣ, ಇತ್ತೀಚೆಗೆ ಸೇರ್ತಾ ಇರತಕ್ಕಂಥ ಅನೇಕ ಯುವ ಪೀಳಿಗೆ ಗೊಂದಲದಲ್ಲೇ ಮುಳುಗಿರ್ತಾರೆ ಅಂತಂದರೆ ತಪ್ಪಾಗಲಾರ್ದು. ಹಾಗೆ RSS ಬಗ್ಗೆ ತುಂಬ ಅಭಿಮಾನ ಹೊಂದಿರೋರು ಒಂದು ಬಳಗ ಆದರೆ, RSSನ ವಿರೋಧಿಸುವಂಥ ಸಂಖ್ಯೆ ಕೂಡ ಏನು ಕಡಿಮೆ ಇಲ್ಲ. ಆ ಮಟ್ಟದಲ್ಲಿ ಅದು ಬೆಳೀತಾ ಇದೆ. ಇದನ್ನು ವಾಸ್ತವ ನೆಲೆಯಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಧಾನವನ್ನು ಅನುಸರಿಸಬೇಕಾಗಿದೆ. ಈ ಸಂಘಟನೆಯ ಸ್ಥಾಪಕರು, ಉದ್ದೇಶ, ಬೆಳೆದು ಬಂದ ಬಗ್ಗೆ ಎಲ್ಲವೂ ಈಗಾಗಲೇ ದಾಖಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಪ್ರಸ್ತುತತೆ ಮತ್ತು ಅದರ ಕಾರ್ಯಚಟುವಟಿಕೆಗಳನ್ನು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸನಾತನ ಧರ್ಮದ ಮನುಸ್ತುತಿಗಳು, ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಅದರೊಳಗಿನ ಭಾಗವತ, ಭಗವದ್ಗೀತೆ ಮುಂತಾದ ಆಧಾರಗಳ ಮೇಲೆ ರೂಪುಗೊಂಡ ಹಿಂದೂ ಜೀವನ ಶೈಲಿಯ ಆಶಯಗಳನ್ನು ಪ್ರತಿಪಾದಿಸುವ ಒಂದು ಶಿಸ್ತಿನ ಸಂಸ್ಥೆ. ಮುಂದೆ ಕಾಲಕ್ಕೆ ತಕ್ಕಂತೆ ಇದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕೂಡ ಕಂಡಿದೆ. ಇದರ ಸದಸ್ಯರು ಮತ್ತು ಇದರ ಬಗ್ಗೆ ಅಭಿಮಾನ ಹೊಂದಿರುವ ದೃಷ್ಟಿಯಲ್ಲಿ ಇದೊಂದು ಪವಿತ್ರ ಧಾರ್ಮಿಕ ಸ್ವಯಂ ಸೇವಾ ಸಮಾಜ ಸಂಸ್ಥೆ. ಭಾರತದ ರಾಷ್ಟ್ರೀಯತೆ ಹಿಂದೂ ಧರ್ಮ. ಇಲ್ಲಿನ ಸಾಮಾಜಿಕ ಮೌಲ್ಯಗಳ ರಕ್ಷಣೆ, ಇತರ ಧರ್ಮಗಳ ಆಕ್ರಮಣದ ವಿರುದ್ಧ ಹೋರಾಟದ ಮುಖ್ಯ ಉದ್ದೇಶಗಳಿಗಾಗಿ ಶ್ರಮಿಸುವ ಸಂಸ್ಥೆ. ಪ್ರಾಕೃತಿಕ ವಿಕೋಪಗಳೇ ಆಗಿರಲಿ, ರಾಷ್ಟ್ರೀಯ ಭದ್ರತೆಯ ವಿಷಯವೇ ಆಗಿರಲಿ, ಸರ್ಕಾರಗಳ ನಂತರ ತಾನೇ ಮುಂದೆ ನಿಂತು ಜನರ ಕಷ್ಟಗಳಿಗೆ ನೆರವಾಗುತ್ತದೆ. ಸ್ವಾತಂತ್ರ್ಯ ನಂತರ ಹಿಂದೂಗಳು ಮತ್ತು ಹಿಂದುತ್ವ ತಲೆ ಎತ್ತಿ ನಡೆಯಲು RSS ಸಂಘಟನೆ ಪ್ರಮುಖ ಕಾರಣ ಎಂದು ಪ್ರತಿಪಾದಿಸಲಾಗುತ್ತದೆ. ಭಾರತದ ಹಿಂದುತ್ವವಾದಿಗಳು ಮತ್ತು RSS ಇಬ್ಬರು ಒಂದೇ ಮನಸ್ಥಿತಿಯವರಾಗಿದ್ದು ಒಂದೇ ನಿಲುವನ್ನು ಹೊಂದಿವೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ವ್ಯಕ್ತಿತ್ವ ನಿರ್ಮಾಣದ ಮೂಲಕ ರಾಷ್ಟ್ರಭಕ್ತಿ ಹಾಗೂ ರಾಷ್ಟ್ರ ನಿರ್ಮಾಣದ ಧ್ಯೇಯವನ್ನು ಹೊಂದಿದೆ ಎನ್ನುತ್ತಾರೆ. ಹಾಗಾದರೆ ಇಷ್ಟು ಒಳ್ಳೆಯ ಸಂಸ್ಥೆಗೆ ಟೀಕೆಗಳು, ವಿರೋಧಗಳು ಏಕೆ ವ್ಯಕ್ತವಾಗುತ್ತವೆ ಎಂದರೆ, ಅತಿ ಮುಖ್ಯವಾಗಿ ಅಂಬೇಡ್ಕರ್ ಚಿಂತನೆಗಳಿಂದ ಪ್ರಭಾವಿತರಾದವರು, ಕಮ್ಯುನಿಸ್ಟ್ ಸಿದ್ಧಾಂತದವರು, ಪ್ರಗತಿಪರ ಚಿಂತಕರು, ಲೋಹಿಯಾವಾದಿಗಳು, ಬಸವ ತತ್ವ ಅನುವಾದಿಗಳು ಈ ಸಂಸ್ಥೆಯನ್ನು ಅತಿ ಕಠಿಣವಾಗಿ ವಿರೋಧಿಸುತ್ತಾರೆ. ಇದಕ್ಕೆ ಅವರು ಕೊಡುವ ಕಾರಣ, RSS ಮೇಲ್ನೋಟದ ಆಶಯಕ್ಕಿಂತ ಮುಖವಾಡ ಅಥವಾ ಹಿಡನ್ ಅಜೆಂಡಾ ಹೊಂದಿದೆ ಎಂದು ಬಹಿರಂಗವಾಗಿ ಹೇಳುವುದಿಲ್ಲ, ಪರೋಕ್ಷವಾಗಿ ಜನರಲ್ಲಿ ಇದನ್ನು ಹರಡುತ್ತಾರೆ. RSSನ ರಾಷ್ಟ್ರೀಯತೆ ಭಾರತದ ಸಂವಿಧಾನದ ರಾಷ್ಟ್ರೀಯತೆಯಲ್ಲ, ಅದು ಸನಾತನ ಧರ್ಮದ ರಾಷ್ಟ್ರೀಯತೆ. ಜೊತೆಗೆ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಧರ್ಮದ ವಿರುದ್ಧ ಕಾರ್ಯಯೋಜನೆ ಹೊಂದಿದೆ. ಅದು ಬ್ರಾಹ್ಮಣರ ಪ್ರತಿಪಾದನೆ ಮಾಡುತ್ತದೆ, ಅಂದರೆ ಅಸಮಾನತೆಯ ಸಮಾಜವನ್ನು ಪ್ರತಿಪಾದಿಸುತ್ತದೆ ಅಥವಾ ಸಮರ್ಥಿಸುತ್ತದೆ. ಅದರ ದ್ವಂದ್ವಗಳು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಸಂವಿಧಾನದ ಬಗ್ಗೆ ಸಾಕಷ್ಟು ಅಸಮಾಧಾನ ಹೊಂದಿದೆ. ಮೀಸಲಾತಿಯನ್ನು ಬಹಿರಂಗವಾಗಿ ವಿರೋಧಿಸದಿದ್ದರೂ ಅದನ್ನು ದುರ್ಬಲಗೊಳಿಸುವ ಪ್ರಯತ್ನ ಸದಾ ಮಾಡುತ್ತದೆ.
ಇಂದು ನಾವೆಲ್ಲ ಒಂದು ಎಂಬುದು ಘೋಷಣೆ ಪ್ರಬಲವಾಗಿ ಪ್ರತಿಪಾದಿಸುವ RSS ಸಂಘಟನೆಗೆ ಇಷ್ಟೆಲ್ಲ ವಿರೋಧಾಭಾಸಗಳು ಸುತ್ತುವರೆದಿದ್ದರೂ ಕೂಡ ದೇಶದ ಹಿತಚಿಂತನೆಯಿಂದ RSS ಸಂಘಟನೆ ಬಹಳ ಅತ್ಯಮೂಲ್ಯವಾಗಿದ್ದು ದೇಶಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿರುವ ಈ ಸಂಘಟನೆ ಮತ್ತಷ್ಟು ಬೆಳಿಬೇಕು, ಹಾಗೆ ಉಳಿಬೇಕು. ಕಾರಣ, ಸರ್ಕಾರಿ ಹಂತದಲ್ಲಿ ಸಾಧ್ಯ ಆಗದೇ ಇರತಕ್ಕಂಥ ಕಾರ್ಯಗಳನ್ನ ಈ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘಟನೆ ಮಾಡಿ ತೋರಿಸಿದೆ. ಇತ್ತೀಚಿನ ಉದಾಹರಣೆ ಕೊರೋನಾ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಗಳು. ಸರ್ಕಾರಿ ಅಧಿಕಾರಿಗಳು ಜನಗಳ ಹತ್ರ ಬರೋದು ಭಯ ಬೀಳೋರು, ನಮಗೆಲ್ಲಿ ಕೊರೋನಾ ಬಂದ್ಬಿಡೋದು ಅಂತ. ಹೆಣದ ರಾಶಿ ನೋಡಿ ಅವ್ರಿಗೂ ಭಯ ಬಂದ್ಬಿಟ್ಟಿತ್ತು. ಅಂಥ ಸಂದರ್ಭದಲ್ಲಿ ಈ ಸಂಘಟನೆ ಮುಂಚೂಣಿಯಲ್ಲಿ ನಿಂತು ಜನಕ್ಕೆ ಬೇಕಾದಂಥ ಔಷಧಿ ಪದಾರ್ಥಗಳು, ತಿನ್ನುವಂಥ ದಿನಸಿ ಪದಾರ್ಥಗಳು, ಹಾಗೆ ತರಕಾರಿ, ಸೊಪ್ಪು ಎಲ್ಲವನ್ನು ಪೂರೈಕೆ ಮಾಡಿರೋದು. ಹಾಲು ಅತಿ ಮುಖ್ಯವಾಗಿ, ಮಕ್ಕಳಿಗೆ ಬೇಕಾದಂಥ ಹಾಲು ಅತಿ ಮುಖ್ಯವಾಗಿ ಪೂರೈಕೆ ಮಾಡಿರ್ತಕ್ಕಂಥದ್ದು ಈ ಸಂಘದ ಸೇವೆಗೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಹ್ಯಾಟ್ಸ್ ಆಫ್. ಇದು ನಿತ್ಯ ನಿರಂತರವಾಗಿ ನಡೀತಾ ಇರಬೇಕು. ಹಾಗಾಗಿ ಈ ಸಂಘಟನೆ ಉಳಿಬೇಕು, ಬೆಳಿಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅನ್ನೋರು ಆಡ್ತಾ ಇರಲಿ, ನಾವು ಮಾಡೋ ಕೆಲಸ ಮಾಡ್ತಾ ಇರೋಣ, ನಿಮ್ಮೊಂದಿಗೆ ನಾವಿರ್ತೀವಿ. ಯಾವುದೇ ಒಂದು ಒಳ್ಳೇದು ಮಾಡಿದಾಗ್ಲೂ ಅದರಿಂದ ಒಂದು ಕೆಟ್ಟದ್ದು ಬರ್ತಾನೆ ಇರುತ್ತೆ. ದೃಷ್ಟಿ ಕೊಟ್ಟಿದ್ದಂಗೆ ಧೈರ್ಯವಾಗಿ ಮುನ್ನಡೆಯೋಣ, ನಿಮ್ಮೊಂದಿಗೆ ನಾವು ಇರ್ತೀವಿ ಅಂತ ಹೇಳ್ತಾ, ನಿಮ್ಮ ಸೇವೆ ಹೀಗೆ ಸಾಗ್ತಾ ಇರಲಿ. ನಿಂತ ನೀರಾಗದೆ ಹರಿಯೋ ನದಿ ಸಮುದ್ರವಾಗಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ.